ಎಮ್ಎಲ್ಎ ಡಾಕ್ಟರ್ ಶಿವರಾಜ್ ಪಾಟೀಲ್ನ ಬಂಧಿಸಿ, ಡಾಕ್ಟರ್ ಶಿವರಾಜ್ ಪಾಟೀಲ್ನ ಹೇಳಿದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ನ ತಪ್ಪಿಸಿದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರನ್ನ, ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರನ್ನ ಹಳೆ ವಿಡಿಯೋವನ್ನ ತಿರುಚಿ ಹೇಳಿದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ಗೆ ನಾಚಿಕೆಟ್ಟಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ, ಎಮ್ಎಲ್ಎ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ, ಎಮ್ಎಲ್ಎ ಆದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಧಿಕ್ಕಾರ 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 ಬಿಜೆಪಿಗೆ 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 ಧಿಕ್ಕಾರ 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 ಬಿಜೆಪಿಗೆ 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 ಧಿಕ್ಕಾರ ಧಿಕ್ಕಾರ. ಪ್ರತಿಭಟನೆ ಉದ್ದೇಶ ಮುಖ್ಯವಾದ ಏನಂತಂದ್ರೆ ಇವತ್ತು ಚುನಾವಣೆ ನಡೀತಾ ಇದೆ. ನಿನ್ನೆ ಒಂದು ಹಳೆ ವಿಡಿಯೋವನ್ನ, ಏನು 6 ತಿಂಗಳ ಹಿಂದೆ ವಿಡಿಯೋವನ್ನ ತಿರುಚಿ ಮರಿಚಿ ಫೇಕ್ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಮುಖಾಂತರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಏನೋ ಎಲ್ಲೋ ಒಂದ್ ಕಡೆ ಕೋಮಗಲಭೆ. ಇವತ್ತು ಬಿಜೆಪಿಯವರು ಇಲ್ಲಿ ಸೋಲ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರು ಯಾರು ಪ್ರಧಾನಮಂತ್ರಿಗಳನ್ನ ಹಿಡಿದು ಯಾರು ಇಲ್ಲಿಗೆ ಪ್ರಚಾರಕ್ಕೆ ಬಂದಿಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಅವ್ರು ಸೋಲ್ತಾ ಇದ್ದಾರೆ ಅಂತ ಒಂದು ಭಯದ ಭೀತಿನಿಂದ ಇವತ್ತು ಅವರು ಇಲ್ಲಿ ಇಂಥ ವಿಡಿಯೋಗಳನ್ನ ಫೇಕ್ ವಿಡಿಯೋಗಳನ್ನ ವಾಟ್ಸ್ಆಪ್ ಮುಖಾಂತರ ಮಾಡಿ ಜನರ ಪ್ರಚೋದನೆ ಮಾಡಿ ಇವತ್ತು ಯಾವುದೋ ಕಾರಣಕ್ಕೂ ಹೆಂಗ ಮಾಡಿ ಇದನ್ನ ಗೆಲ್ಲಬೇಕು ಅನ್ನೋದು ಪ್ರಯತ್ನದಲ್ಲಿದ್ದಾರೆ. ಅದು ಯಾವತ್ತಿಗೂ ಆಗೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ. ಇವತ್ತು ಎಲ್ಲೋ ಒಂದ್ ಕಡೆ 6 ತಿಂಗಳ ಹಿಂದೆ ಆಗಿರೋದನ್ನ ಘಟನೆಯನ್ನ, ಆ ಫೇಕ್ ವಿಡಿಯೋವನ್ನ ಇವತ್ತು ಜನರ ಮಧ್ಯದಲ್ಲಿ ವಾಟ್ಸಪ್ ಮುಖಾಂತರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನಾವು ಕೇಳೋದಿಷ್ಟೇ, ರಿಟರ್ನಿಂಗ್ ಆಫೀಸರ್ DC ಅವರಿದ್ದಾರೆ, ಅವ್ರ ಮುಖಾಂತರ ನಾವು ಕೇಳೋದೇನಂದ್ರೆ ಇದೇ ಜಾಗದಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಂದು ನ್ಯಾಯ ಒದಗಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಇದ್ದಾರೆ. ಯಾರನ್ನ? ಬಶೀರುದ್ದೀನ್ ಅವ್ರನ್ನ. ನಾನು ಕೇಳ್ತಾ ಇದ್ದೀನಿ ಇವತ್ತು, ಯಾರು ತಪ್ಪು ಮಾಡಿದ್ದಾರೆ, ಯಾರು ಅವಾಚನ ಶಬ್ದಗಳಿಂದ ಯಾರನ್ನ ಮಾತಾಡಿದ್ರೆ, ಇವತ್ತು ಅದು ಫೇಕ್ ಅಂತ ಗೊತ್ತಾದ್ರೆ ಅಥವಾ ಒರಿಜಿನಲ್ ಅಂತ ಗೊತ್ತಾದ್ರೆ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡ್ಬೇಕು. ಇವತ್ತು ನಾವು ಈ ನೇರವಾಗಿ ನಾವು ಸ್ಟೇಷನ್ಗೆ ಹೋಗ್ತೀವಿ, ಅಲ್ಲಿ ಕೂಡ್ತೀವಿ, ಯಾರೋ ಇಬ್ಬರನ್ನ ಕರೆಸಬೇಕು. ಕರೆಸಿ ಇಬ್ಬರಲ್ಲಿ ಯಾರೇ ತಪ್ಪು ಮಾಡಿದ್ರು ಅದು ಒರಿಜಿನಲ್ ವಿಡಿಯೋ ಇದ್ರೆ ಬಶೀರುದ್ದೀನ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಇವತ್ತೇ ಈಗಲೇ ನಾನೇ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಂತಂದ್ರೆ ತಪ್ಪು ಆರೋಪಗಳು ಮಾಡಿ ವಾಟ್ಸ್ಆಪ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಪ್ರಚೋದನೆ ಮಾಡ್ತಾ ಇದ್ದಾರೆ, ಜನರನ್ನು ತಪ್ಪು ದಾರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಡಾಕ್ಟರ್ ಶಿವರಾಜ್ ಪಾಟೀಲ್ MLA ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಇವತ್ತು ಎಲೆಕ್ಷನ್ ಗೆಲ್ಲಬೇಕಂತ ಹೇಳಿ ಇಂಥ ಫೇಕ್ ವಿಡಿಯೋಗಳ ಮುಖಾಂತರ ಏನ್ ಮಾಡ್ತಾ ಇದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡೋದು ನಮ್ಮ ಒಂದೇ ಬೇಡಿಕೆ. ಸರ್, ಈಗ 6 ತಿಂಗಳ ಹಿಂದೆ ಮಾತಾಡಿದ್ದಾರೆ ಅಂತ ಹೇಳಿ 6 ತಿಂಗಳ ಹಿಂದೆ ಬಶೀರುದ್ದೀನ್ ಅವರು ನಗರಸಭೆಯಲ್ಲಿ ಆ ತರದ್ ಮಾತಾಡಿದವರು ಅಥವಾ ಇಲ್ವೋ? ಕಂಪ್ಲೀಟ್ ಸ್ಟೇಟ್ಮೆಂಟ್ ತಗೊಳ್ರಿ. ಕಂಪ್ಲೀಟ್ ಸ್ಟೇಟ್ಮೆಂಟ್ ತಗೊಂಡು ಅದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಆಧಾರದ ಮೇಲೆ ಯಾವ ಮಾತು ಆಗಿದೆ ಅಂತ ಹೇಳಿ. ನಾನು ಕೇಳೋದೇನಂತಂದ್ರೆ, ನಿನ್ನೆ ಏನು ವಿಡಿಯೋವನ್ನ ಅವ್ರು ತಿರುಚಿ ಮರ್ಚಿ ಫೇಕ್ ವಿಡಿಯೋನ ಮಾಡಿ ಅವ್ರ ಬಶೀರುದ್ದೀನ್ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರ ಅರೆಸ್ಟ್ ಮಾಡಬೇಕು. ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ, ಬಶೀರುದ್ದೀನ್ ಈಗಲೇ ಸ್ಟೇಷನ್ ಕರ್ಕೊಂಡ್ ಬರ್ತೀನಿ. ಅವರು ಬರಬೇಕು ತಾಕತ್ತಿದ್ರೆ ನಿಜ ಹೌದು ಅದು ಒರಿಜಿನಲ್ ವಿಡಿಯೋ ಅಂತ ಅವ್ರ ಸ್ಪಷ್ಟನೆ ಆದ್ರೆ ಹೌದು ನಿಜ ಅಂತಂದ್ರೆ ಅವರು ಸ್ಟೇಷನ್ ಬರ್ಬೇಕು, ಯಾರೋ ಒಬ್ರು ಅರೆಸ್ಟ್ ಆಗ್ಬೇಕು ಇವತ್ತು. ಸರ್, ಅದೇ ಶಾಂತಿಯುತವಾಗಿರ್ತಕ್ಕಂಥ ರಾಯಚೂರು ನಗರದಲ್ಲಿ ಕಳೆದ 2-3 ದಿನಗಳಿಂದ ಈ ರೀತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ದಿನ ನಿಮ್ಮ ಮತ್ತೆ ಇನ್ನೊಬ್ಬರ ವ್ಯಕ್ತಿ ನಡುವೆ ನಡೆದಿರ್ತಕ್ಕಂಥ ವಾದ ವಿವಾದದ ಬಳಿಕವಾಗಿ ನಿಮ್ಮ ಮನೆ ಮುಂದೆ ಕೂಡ ಒಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಬಟ್ ಅದು ಕೂಡ ನಕಲಿ ಅನ್ನೋದನ್ನ ನೀವು ದೂರು ಕೂಡ FIR ಆಗಿದೆ. ಆ ಬಳಿಕವಾಗಿ ಎಲ್ಲ ಘಟನೆಗಳು ಕೂಡ ನಡೀತಾ ಇದೆ. ನಿಮ್ಗೆ ಏನಾದ್ರೂ ವ್ಯಕ್ತಿ ಮೇಲೆ ಇಂಥವ್ರ ಮೇಲೆ ಅನ್ನೋದೇನು ಅನುಮಾನ ಇದೆಯಾ? ಇವರ ಸೃಷ್ಟಿ ಮಾಡ್ತಾ ಇಲ್ಲ ಸರ್. ಇವತ್ತು ಏನಿದೆ ಸರ್, ಇವತ್ತು ಎಲೆಕ್ಷನ್ ಇದೆ. ಎಲೆಕ್ಷನ್ ಸೋಲ್ತಾ ಇದಾರೆ ಅವರು. ಈ ಹೆಂಗೆ ಅದನ್ನ ಯಾವ ರೀತಿ ಅದನ್ನ ಜನರನ್ನ ಮೈ ಮಾರಿಸಬೇಕು, ಹೆಂಗೆ ತಿರುಚಿ ಇದು ಮಾಡಬೇಕು ಅಂತಂದ್ರೆ ಈ ರೀತಿ ಪ್ರಚೋದನಾಕಾರಿ ಒಂದು ವಿಡಿಯೋಗಳನ್ನ ಇದು ಮಾಡಿ
ಎಲ್ಲೋ ಒಂದು ಕಡೆ ನಿನ್ನೆ ನಿಮ್ಗೆ ಗೊತ್ತಾಯ್ತದು ಅದು ಫೇಕ್. ನಾನೇ ಹೇಳಿದ್ದೀನಿ, ನಾನೇ ದೂರು ಕೊಟ್ಟಿದ್ದೀನಿ SP ಅವರಿಗೆ. ಯಾರೇ ತಪ್ಪಿಸ್ತರು, ದೇಶ ವಿರೋಧ ಯಾರೇ ಕೂಗಿದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಅವ್ರನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿದ್ದೀನಿ. ನಾನಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಾಗಿರ್ಬೋದು, ಯಾರೇ ಒಬ್ಬರು ಆಗದೆ ಹೋದ್ರೆ ಇನ್ನೊಬ್ರು ಯಾರು ಮಾಡಿದಾರಲ್ಲ, ಏನು ಫೇಕ್ ವಿಡಿಯೋ ಮಾಡಿದಾರ ಅವ್ರನ್ನ ಗಲ್ಲಿಗೇರಿಸಬೇಕು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಪ್ರಚೋದನೆ ಮಾಡಿ ಜನರನ್ನ ಎಲ್ಲೋ ಒಂದು ಉದ್ರಿಕ್ತ ವಾತಾವರಣ ಸೃಷ್ಟಿ ಮಾಡಿ ಎಲ್ಲೋ ಒಂದು ಕಡೆ ನಗರದಲ್ಲಿ ಅದನ್ನ ಒಂದು ಶಾಂತಿಯುತ ಏನು ಇದೆಯಲ್ಲ ಅದನ್ನ ಭಂಗ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಗಲ್ಲಿಗೇರಿಸಬೇಕು. ಇದನ್ನು ಅಷ್ಟೇ. ನಿಮಗೆ ಹೇಳ್ಬಿಡ್ತೀನಿ ಯಾಕೆ ಅಂತಂದ್ರೆ ಇಂಥ ವಿಡಿಯೋಗಳು ಯಾಕೆ ಬರ್ತಾ ಇದ್ದಾವೆ, ಯಾಕೆ ಮಾಡ್ತಾ ಇದ್ದಾರೆ, ಸೋಲನ್ನು ಬೀತ್ ಅಷ್ಟೇ. ಜನರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಜನರು ಕಾಂಗ್ರೆಸ್ ಪರವಾಗಿ ಜಿ ಕುಮಾರ್ ನಾಯ್ಕನ ಯಾವುದೇ ಕಾರಣಕ್ಕೆ ಗೆಲ್ಲಿಸಬೇಕು ಅನ್ನೋದನ್ನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದನ್ನ ಹೆಂಗ್ ತೀರ್ಚಿ ಮಾಡಬೇಕು, ಯಾವ ರೀತಿ ಇದನ್ನ ಉಪಯೋಗ ಮಾಡ್ಕೋಬೇಕಂದ್ರೆ ಇಂಥವೆಲ್ಲ ಮಾಡ್ತಾ ಇದ್ದಾರೆ. ಇದೇ ರೀತಿ ಯಾವುದೋ ಒಂದು ಸಿನಿಮಾ ತೋರಿಸ್ಬಿಟ್ಟು ಅಲ್ಲೇನೋ ಫೇಕ್ ವಿಡಿಯೋಸ್ನ, ಫೇಕ್ ಅಲ್ಲ, ನಾನು ಫ್ರೀ ಟಿಕೆಟ್ಸ್ ಕೊಟ್ಟು ಅದನ್ನ ತೋರಿಸ್ತಾ ಇದ್ದಾರೆ. ಯಾರು ಇವ್ರಿಗೆ ಮನ್ನಣೆ ಮಾಡೋದಿಲ್ಲ, ಹಾಕೋದಿಲ್ಲ. ಇವ್ರ ಮಾತುಗಳು ಯಾರು ಇದಾಗೋದಿಲ್ಲ, ಬಲಿ ಆಗೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾವು ಕಾನೂನು ಒಂದು ಸುವ್ಯವಸ್ಥೆ ಇರ್ತದೆ, ಅದನ್ನು ಕಾಪಾಡೋದು ನಮ್ದೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು MLA 3ನೇ ಸಲ, ಒಂದು ಡಾಕ್ಟರ್ MBBS MD. ನಾಚಿಕೆ ಆಗ್ಬೇಕ್ರಿ ಇಂಥ ಫೇಕ್ ವಿಡಿಯೋಗಳನ್ನ ಇದು ಮಾಡಿ. ಅವ್ರಿಗೆ ಗೊತ್ತು ಫೇಕ್ ವಿಡಿಯೋ ಅಂತ ಗೊತ್ತಿದ್ದು ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ನಾಚಿಕೆಗೆಟ್ಟ ಸಂಗೀತ. ಇಂಥ ಒಂದು ಕ್ರೂರ ಕೆಲಸಗಳು ಮಾಡ್ಬೋದಾ ಅಂತ ನಾನು ಪ್ರಶ್ನೆ ಇವತ್ತು. ಅದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ, ಇದು ಫೇಕ್ ವಿಡಿಯೋ ಅಂತಂದ್ರೆ ಅವ್ರು ರಾಜೀನಾಮೆ ಕೊಡ್ತಾರ ಅಂತ ಬೇಕು. ಇವತ್ತು ಅದು ವಿಡಿಯೋನ ಫೇಕ್ ಮಾಡಿ ತಿರುಚಿ ಮರಿಚಿ ಅದನ್ನ ಏನು ಶಬ್ದಗಳನ್ನ ಇದು ಮಾಡಿದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ತಾಕತ್ತಿದೇನ ಅವ್ರಿಗೆ, ದಮ್ಮಿದೇನ, ಕೊಡಬೇಕು. ದೇಶದ ಮುಂದೆ ನಮ್ಮ ಕರ್ನಾಟಕ ಇದೆ, ಕರ್ನಾಟಕ ಮುಂದೆ ಬಂದು ಹೇಳ್ಬೇಕು ಅವ್ರು. ನಾನು ಚಾಲೆಂಜ್ ಆಗ್ತಾ ಇದೀನಿ ಅವ್ರಿಗೆ ಇವತ್ತು. ಇಲ್ಲಪ್ಪ ಅಂದ್ರೆ ನಾನು ಅವ್ರನ್ನ ಕರ್ಕೊಂಡ್ಬಂದು ನಾನು ಅವ್ರನ್ನ ಸ್ಟೇಷನ್ ಕೂಡಿಸ್ತೀನಿ ಇವತ್ತು. ಈಗಲೇ ಕರ್ಕೊಂಡೋಗಿ ನಾನು ಸ್ಟೇಷನ್ ಯಾವುದೋ ಒಂದು ಸತ್ಯಾಂಶ ಹೊರಗೆ ಬರಬೇಕು. ಜನರಿಗೆ ಗೊತ್ತಾಗಬೇಕು ಇವ್ರು ಏನ್ ಮಾಡ್ತಾ ಇರೋ, ಇವ್ರೆಲ್ಲ ಮುಕ್ಕಟ ಎಲ್ಲ ಇದು ಮಾಡ್ಬೇಕು ನಾವು. ಸರ್, ಈಗ ಅವ್ರು ಬಂದು DC ದೂರು ಕೊಡ್ತೀವಿ, ನಾವು ದೂರು ಕೊಡ್ತಾ ಇದೀವಿ. ಅದಕ್ಕೆ ಯಾರನ್ನೊಬ್ಬರು ಅರೆಸ್ಟ್ ಮಾಡಿದ್ವಿ ಸುಮ್ಮನೆ ಇದು ದೂರು ಕೊಡೋದು ಇದು ಏನೋ ಕಾಟಾಚಾರಕ್ಕೆ ಮಾಡೋದಲ್ಲ. ಯಾರೋ ಒಬ್ರು ಇವತ್ತು ಅರೆಸ್ಟ್ ಆಗ್ಬೇಕು, ಇಬ್ಬರಲ್ಲಿ ಯಾರೋ ಒಬ್ರು ಅರೆಸ್ಟ್ ಆಗ್ಬೇಕು. ಬಶೀರುದ್ದೀನ ಅರೆಸ್ಟ್ ಆಗ್ಬೇಕು, ಇಲ್ಲೇ ಹೋದ್ರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅರೆಸ್ಟ್ ಆಗ್ಬೇಕು. ಒಂದು ಅದು ಅಂತ ಶಬ್ದಗಳು ಉಪಯೋಗ ಮಾಡಿ ಅದು ಒರಿಜಿನಲ್ ವಿಡಿಯೋ ಅಂತಂದ್ರೆ ಅದೇ ನಿನ್ನೆ ವಾಟ್ಸಪ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಡಿತಾ ಇದೆಯಲ್ಲ, ಅದು ಒರಿಜಿನಲ್ ಅಂತಂದ್ರೆ ನಾನೇ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಇವತ್ತು. ಅದನ್ನ ಕರ್ಕೊಂಡ್ಬಂದು ಅರೆಸ್ಟ್ ನಾನೇ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಂದು ಅಲ್ಲಿ ಸ್ಟೇಷನ್ ಕೂಡಬೇಕು, ಯಾರು ಅರೆಸ್ಟ್ ಆಗ್ಬೇಕು ಇವತ್ತು. ಅದು ನಮ್ ದೂರ. ಬಶೀರುದ್ದೀನವ್ರನ್ನ ಅರೆಸ್ಟ್ ಮಾಡ್ರಿ ಅಂತಂದರೆ ಈಗ ನಾವು ಬಂದ್ಬಿಟ್ಟಿವಿ ಸ್ಟೇಷನ್ಗೆ. ಈಗ ಅದು ಒರಿಜಿನಲ್ ವಿಡಿಯೋ ಇದ್ರೆ, ಒರಿಜಿನಲ್ ವಿಡಿಯೋ ಎಡಿಟೆಡ್ ಅಲ್ಲ, ಒರಿಜಿನಲ್ ವಿಡಿಯೋ ಇದ್ರೆ ಒಬ್ಬ ಶಾಸಕರು ನೇರವಾಗಿ ಆರೋಪ ಮಾಡ್ತಿದ್ದಾರೆ ನಮ್ಮವ್ರ ಮೇಲೆ, ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ರಿ ಅಂತಂತಾರೆ. ನಾವು ಬಂದೀವಿ ಸ್ಟೇಷನ್ಗೆ. ಒರಿಜಿನಲ್ ವಿಡಿಯೋ ಇದ್ರೆ ಅವ್ರನ್ನ ಅರೆಸ್ಟ್ ಮಾಡಬೇಕು. ಸುಳ್ಳಿದ್ರೆ, ಎಡಿಟೆಡ್ ವಿಡಿಯೋ ಇದ್ರೆ, ಬೇಕಂತೇಳಿ ಪ್ರಚೋದನೆ ಮಾಡ್ತಾಯಿದ್ರೆ ಇಮಿಡಿಯೇಟಾಗಿ ಯಾರು ಮಾಡ್ತಾ ಇದ್ರಲ್ಲ ಅವ್ರನ್ನ ತಂದು ಒಳಗಾಗ್ಬೇಕು. ಯಾರೋ ಒಂದು ಆಗಿಬಿಡ್ಬೇಕು, ಇತ್ಯರ್ಥ ಆಗಿಬಿಡ್ಬೇಕು. ನಾವು ಇಲ್ಲಿಂದ ಕದಲಿದ್ವಿ, ಯಾರನ್ನ ಬರಲಿ ಬಿಡಲಿ ನಾವು ಇಲ್ಲೇ ಇರ್ತೀವಿ. ಯಾರೊಬ್ರು ಅರೆಸ್ಟ್ ಆಗೇಬೇಕು ಇವತ್ತು. ಅವ್ರು ಹೇಳಾರಲ್ಲ, ಮಾನ್ಯ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಶೀರುದ್ದೀನ್ ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂತ ಇದ್ದಾರೆ. ನಾವು ಬಂದಿವಿ ಇಲ್ಲಿ ಸ್ಟೇಷನ್ಗೆ, ಅರೆಸ್ಟ್ ಮಾಡಬೇಕು. ಅದು ನಿಜವಾಗಿ ಒರಿಜಿನಲ್ ವಿಡಿಯೋ ಇದ್ದಿದ್ರೆ ಇವ್ರನ್ನ ಅರೆಸ್ಟ್ ಮಾಡ್ರಿ. ಇಲ್ಲ ನಕಲಿ ವಿಡಿಯೋ ಅಂತಂದ್ರೆ ಅವ್ರನ್ನ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರನ್ನ ತಂದು ವಿಚಾರಿಸ್ಬೇಕು. ಯಾವುದೋ ಒಂದು ಆಗ್ಬೇಕು. ಯಾರು ಬರ್ತಾರೋ ಬರ್ರಿ, ನಾವಂತೂ ಇದನ್ನ ಕದಲದ್ರಿ. ಇಲ್ಲ ಮೇಡಮ್, ಮೆಮೊರಾಂಡಮ್ ಕೊಡೋದಿಲ್ಲ. ಮೆಮೊರಾಂಡಮ್ ಏನೈತೆ, ಅರೆಸ್ಟ್ ಮಾಡ್ರಿ ಅಂತಂದರೆ ನಾವು ಅರೆಸ್ಟ್ ಆಗಕ್ಕೆ ಬಂದಿವಿ. ಇಲ್ಲಿ ಒರಿಜಿನಲ್ ವಿಡಿಯೋ ಹೌದಾ ಇಲ್ಲೋ ಅನ್ನೋದು ನೋಡೋಣ. ಇಷ್ಟೇ ಹೌದಾ ಇಲ್ಲ? ಮಾನ್ಯ ಶಾಸಕರು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಮೂರು ಬಾರಿ, ಒಂದಲ್ಲ ಎರಡಲ್ಲ 3 ಬಾರಿ ಗೆದ್ದು ಬಂದವರು ಜನರಿಗೆ ತಪ್ಪು ದಾರಕ್ಕೆ ಇದು ಮಾಡ್ತಿದ್ದಾರೆ ಅಂದರೆ ಅದನ್ನು ಸತ್ಯಾಂಶ ಹೊರಗೆ ಬರಬೇಕು. ಇವರು ಗೌರವದ ಒಂದು ಸ್ಥಾನದಲ್ಲಿದ್ದಾರೆ. ಇವ್ರು ತಪ್ಪು ಹೇಳಿದರೆ, ಇವರು ಏನಾನ ಅಂಥದ್ದು ಏನಾನ ಶಬ್ದಗಳು ಉಪಯೋಗ ಮಾಡಿ
ಅದನ್ನು ಒರಿಜಿನಲ್ ಆಗಿ ಅದನ್ನು ನೋಡಿದಾಗ ಅದು ಮಾಡಿದಾರೆ ಅಂತಂದ್ರೆ ಇವ್ರನ್ನ ಅರೆಸ್ಟ್ ಮಾಡಬೇಕು. ನಾವು ಈಗಲೇ ಅರೆಸ್ಟ್ ಮಾಡೋಕ್ಕೆ ರೆಡಿ, ಆಗೋಕ್ಕೂ ರೆಡಿ. ಇಲ್ಲ, ಅದು ಎಡಿಟೆಡ್ ವಿಡಿಯೋ, ಫೇಕ್ ವಿಡಿಯೋ, ಎಡಿಟೆಡ್ ವಿಡಿಯೋ ಎಡಿಟ್ ಮಾಡಿ ಅದನ್ನು ತಿರ್ಚಿ ಮರ್ಚಿ ಅದನ್ನು ವಿಡಿಯೋ ಮಾಡಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅಂದರೆ ಹಳೆಯ ವಿಡಿಯೋವನ್ನು ಇವತ್ತು ನೀವು ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಬೇಕು. ಯಾವುದೋ ಒಂದು ಆಗಬೇಕು. ಆಗಲ್ಲ ನಾವಂತ ಇಲ್ಲಿ ನಿಂತು ಕದಲಿರ್ತೀವಿ. ನೀವು ಯಾರಿಗೆ ಹೇಳ್ತೀರಿ ಹೇಳಿ, ಇಲ್ಲೇ ಕೂಡ್ತೀವಿ.